ಮಾದರ್ ಇವರಿಗೆ ಅರುಣ್ ಡವಳೇಶ್ವರ್ ಇವರಿಂದ ಮಾಲಾರ್ಪಣೆ. ಉಪಕಾರ ತೀರಿಸಬೇಕು ಈ ಮಾತು ತಿಳಿದು, ಉಪಕಾರ ತೀರಿಸಬೇಕು ಈ ಮಾತು ತಿಳಿದು, ಏನೆಲ್ಲ ಮರೆತಂತಮ್ಮ. ಇನ್ನೋರ್ವ ಅತಿಥಿಗಳಾದಂಥ ಬಸವದೇವರುಗಳವರಿಗೆ ಜಗದೀಶ್ ಮಾವಿನಂಡಿ ಅವರಿಂದ ಮಾಲಾರ್ಪಣೆ. ಕೋಟಿ ಹಣವ ಗಳಿಸಿರಬಹುದು, ಮಹಡಿ ಮಣಿಯ ಕಟ್ಟಲಬಹುದು. ಕೋಟಿ ಹಣವ ಗಳಿಸಿರಬಹುದು, ಮಹಡಿ ಮಣಿಯ ಕಟ್ಟಲಬಹುದು. ತಂದೆ ತಾಯಿ ಮುಂದಿನದಾಗಿ ಶ್ರೀಕಾಂತ್ ಹೊಸವಾಲಿಕರ್ ಅವರಿಗೆ ಬೀರಪ್ಪ ಹೊರಟ್ಟಿ ಅವರಿಂದ ಮಾಲಾರ್ಪಣೆ. ತಂದೆ ತಾಯಿಯನ್ನು ಹೊಸಿರಿಯು ಬಯಸಿದಾಗ ದೊರಕುವ ನೀರು. ತಂದೆ ತಾಯಿಯನ್ನು ಹೊಸಿರಿಯು ಬಯಸಿದಾಗ ದೊರಕುವ ನೀರು. ಅಡೆದವರೆಂದು ನಗುತ್ತಿರಲಿರುವೆ, ಅಡೆದವರೆಂದು ನಗುತ್ತಿರಲಿರುವೆ. ನಿಮ್ಮಯ ಬಾಳಿನ ಸಿರಿ ಸಂಪದ. ಧನ್ಯವಾದಗಳು. ಮುಂದಿನದಾಗಿ ಮಹತೇಶ್ ಈಶ್ವರ್ ಪಾವಡಿ ಅವರಿಗೆ ಸದಾಶಿವ ದೇವರಮಣಿ ಅವರಿಂದ ಮಾಲಾರ್ಪಣೆ. ಗುರುವಿಗೂ ಬಾಳಿನಲ್ಲಿ ಕಾಯುವುದು ಕಷ್ಟದಲ್ಲಿ ಸೋಲಿಲ್ಲ. ಮುಂದಿನದಾಗಿ ಮಲ್ಲಿಕಾರ್ಜುನ್ ಕಮ್ತಿಯವರಿಗೆ ಲಕ್ಷ್ಮಣ್ ಸಾಬಣ್ಣವರ್ ಇವರಿಂದ ಮಾಲಾರ್ಪಣೆ. ಸೋಲಿಲ್ಲ ಜೀವನದಲ್ಲಿ ಸದಶಾಂತಿ ಬದುಕಿನಲ್ಲಿ. ಸೋಲಿಲ್ಲ ಜೀವನದಲ್ಲಿ ಸದಶಾಂತಿ ಬದುಕಿನಲ್ಲಿ. ಗುರುವಿಗೂ ಬಾಳಿನಲ್ಲಿ. ಬಸಪ್ಪ ಲಕ್ಕಪ್ಪ ಕುರಿಯವರು ವೇದಿಕೆ ಮೇಲೆ ಬರಬೇಕೆಂದು ಕೇಳ್ಕೊತಾ ಇದ್ದೇನೆ. ದಯವಿಟ್ಟು ವೇಳೆ ಅಭಾವ ಆದ ಕಾರಣ ಪರಸಪ್ಪ ಲಕುರಿ ಸುನದೋಳಿಯ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದಂಥ ಪರಸಪ್ಪ ಲಕ್ಕಪ್ಪ ಕುರಿಯವರು ವೇದಿಕೆ ಮೇಲೆ ಬರಬೇಕು. ಇನ್ನೋರ್ವ ಅತಿಥಿಗಳ ಆಗಮಿಸಿದಂಥ ಶೆಟ್ಟಪ್ಪ ಕುರಿಯವರಿಗೆ ಮಹಾದೇವ್ ಮನ್ನಾಪುರ ಇವರಿಂದ ಮಾಲಾರ್ಪಣೆ. ಧನ್ಯವಾದಗಳು. ಈ ಒಂದು ಕಲಾಪ್ರೇಮಿಗಳಾದಂಥ ಸುನದೋಳಿಯ ಶ್ರೀ ಪ್ರಕಾಶ್ ಸತ್ಯಪ್ಪ ಮೇತ್ರಿ ಅವರಿಗೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಇವತ್ತಿನ ನಾಟಕದ ಅಧ್ಯಕ್ಷರಾದಂಥ ಸಿದ್ದಪ್ಪ ದೇವರಮಣಿ ಅವರಿಂದ ಮಾಲಾರ್ಪಣೆ. ಜಂಬಗಿಯಲ್ಲಿ ಜಗಿಶಾನ ಎಲ್ಲ ಕಲಿಗಾನ. ಜಂಬಗಿಯಲ್ಲಿ ಜಗಿಶಾನ ಎಲ್ಲ ಇಲ್ಲಿವರೆಗೆ ಈ ಒಂದು ಸಂಗೀತ ಬಳಗಕ್ಕೆ ರವಿ ಸಾವಳಿಗಿವರಿಗೆ ಬಾಳಪ್ಪ ಕಮ್ತಿಯವರಿಂದ ಮಾಲಾರ್ಪಣೆ. ಶರಣರ ಮಡಿಲಲ್ಲಿ ಚಂದಿರನಾಗಿ ಮುನ್ನುಗ್ಗಿ ಮೆಲಗ ಚೆನ್ನರ. ಜಂಬಗಿಯಲ್ಲಿ ಜಗಿಶಾನ ಎಲ್ಲಾರು ಕಲಿಗಳಿದಾನ. ಸಾವಳಿಗಿ ಜಗಿಶಾನ ಸಂಗೀತಗಾರರಾಗಿ ಬೆಳೆದಾನ. ಪರಸಪ್ಪ ಕುರಿಯವರು ವೇದಿಕೆ ಮೇಲೆ ಬರಬೇಕಾಗಿ ನಮ್ಮ ವಿನಂತಿ. ಈ ನಾಟಕದ ನಿರೂಪಣೆಕಾರರಾದಂಥ ನಮ್ಮ ಮಾವನಾದಂಥ ಸದಾಶಿವ ಡವಳೇಶ್ವರ ಅವರಿಗೆ ಬಾಳಪ್ಪ ಕಮ್ತಿ ಅವರು ಮಾಲಾರ್ಪಣೆ ಮಾಡಬೇಕಾಗಿ ನಮ್ಮ ವಿನಂತಿ. ಕಿವಿಯಲ್ಲಿ ರಂಗ ಪಾದದಿ ಪಂತ ಧರಿಸಿ ನನಗೆ ಬಂದ. ಸಡಕರಿ ಮಂತ್ರವ ಪಡೆದು ತಾವು ಕೊಟ್ಟಿರುವವ ತೋರ. ಕನಸಲಿ ಬಂದು ನೆನಪಿದೆ. ನಮ್ಮ ಆತ್ಮೀಯರು ಆದ ಅರುಣ್ ಡವಳೇಶ್ವರ್ ಅವರಿಗೆ ಸದಾಶಿವ ಡವಳೇಶ್ವರ್ ಅವರು ಮಾಲಾರ್ಪಣೆ ಮಾಡಬೇಕಾಗಿ ನಮ್ಮ ವಿನಂತಿ. ಗುರು ಹೋಗಿ ಶಿಷ್ಯಗೆ ದಾರಿಯಾಗಿ ಗುರುವಿನ ಸೇವೆ. ಇಲ್ಲಿವರೆಗೆ ಈ ಒಂದು ಸತ್ಕಾರ ಹಾಗೂ ಮಾಲಾರ್ಪಣೆಯನ್ನು ಸ್ವೀಕರಿಸಿದಂಥ ಎಲ್ಲ ಅತಿಥಿ ಮಹೋದಯರಿಗೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ
ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಈ ನಾಟಕಕ್ಕೆ ಆಗಮಿಸಿದಂಥ ಎಲ್ಲ ಗಣ್ಯಮಾನ್ಯರಿಗೂ ಒಂದು ವಾಕ್ರೂಪದ ಮಾಲಾರ್ಪಣೆಯನ್ನು ಸಲ್ಲಿಸಿ ಇಲ್ಲಿಗೆ ಈ ಒಂದು ಮಾಲಾರ್ಪಣೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇವೆ. ಮುಂದಿನ ಘಟ್ಟ ಪೂಜ್ಯರಿಂದ ಆಶೀರ್ವಚನ. ಈ ಒಂದು ಆಶೀರ್ವಚನವನ್ನು ಪೂಜ್ಯರು ನಡೆಸಿಕೊಡಬೇಕೆಂದು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ವಂದನಂ ಜಲಸಿದ್ಧಾಯ ಗುರುರೂಪಾಯ ಮಂಗಲಂ ಸತ್ಯಾಯ ಶುದ್ಧಚರಿತಾಯ ಶ್ರೀ ಜಲಸಿದ್ಧಾಯ ಶುಭಮಂಗಲಂ ಶುಭಮಂಗಲಂ. ಪ್ರಥಮದಲ್ಲಿ ನನ್ನ ಆರಾಧ್ಯ ಗುರುದೈವ ಪವಾಡ ಪುರುಷ, ಜಗತ್ತಲ್ಲೇ ಪರಿಶುದ್ಧವಾದ ಜಗದ್ಗುರು ಜಲಸಿದ್ದೇಶ್ವರ ಯೋಗೇಂದ್ರ ಮಹಾಶಿವಗಳ ಕರ್ತೃಗತಿಗೆ ಅನಂತ 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 ಕೋಟಿ ನಮನಗಳಿಸುತ್ತಾ ಶ್ರೀಮಠದ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಗ್ಗವಿಲ್ಲದ ರಥೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಸುಂದರ ಸಾಮಾಜಿಕ ನಾಟಕದ ಉದ್ಘಾಟನಾ ಸಮಾರಂಭ. ಈ ಸಮಾರಂಭದ ವೇದಿಕೆ ಮೇಲೆ ಹೆಸರಾಗಿರ್ತಕ್ಕಂಥ ಆತ್ಮೀಯರಾದ ಕರಡಿಬುದ್ದಿಯ ರುದ್ರಾಯಜನವರಲ್ಲಿ ಶರಣಾರ್ಥಿ ಹೇಳುತ್ತಾ, ವೇದಿಕೆ ಮೇಲೆ ಹೆಸರಾಗಿರ್ತಕ್ಕಂಥ ಶ್ರೀಯುತ ಶಿವು ವಾಲಿ ಅವರೇ, ಸಹದೇವ್ ಕಮ್ತಿಯವರೇ, ಬಸವರಾಜ್ ಪಾಟೀಲ್ ಅವರೇ, ನಾಗಪ್ಪ ಮಣಿ ಅವರೇ, ಶಶಿಕಾಂತ್ ಬೆಣ್ಣೆ ಅವರೇ, ಸಿದ್ದಪ್ಪ ದೇವರಮಣಿ ಗುರುರಾಜ್ ಪಾಟೀಲ್ ಅವರೇ, ವೇದಿಕೆ ಮೇಲೆ ಹೆಸರಾಗಿರ್ತಕ್ಕಂಥ ಯಾವತ್ತು ಗ್ರಾಮದ ಆತ್ಮೀಯ ಹಿರಿಯರೇ, ಯುವಕರೇ, ಸಂಗೀತ ಬಳಗವೇ, ಕಲಾಪ್ರೇಮಿಗಳೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಬಹಳ ಸುಂದರವಾಗಿ ಶ್ರೀಮಠದ ಜಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮ ಗ್ರಾಮದ ಯುವಕರು 2-3 ತಿಂಗಳ ಪರ್ಯಂತರವಾಗಿ ಭಾಳ ಅರ್ಥಗರ್ಭಿತವಾಗಿರ್ತಕ್ಕಂಥ ನಾಟಕವನ್ನು ಮಾಡ್ತಾ ಇದ್ದಾರೆ. ಸಾಮಾಜಿಕವಾಗಿರ್ತಕ್ಕಂಥ ನಾಟಕ ಭಾಳ ಚೆನ್ನಾಗಿರ್ತಕ್ಕಂಥದ್ದು. 60ಹಳ್ಳಿಯ ಅರಸ ಅಂದರೆ ಧರ್ಮಪುರದ ದೊರೆ ಅಂತಕ್ಕಂಥ ನಾಟಕವನ್ನು, ಧರ್ಮಪುರ ಅಂದರೆ 60ಹಳ್ಳಿ ಅರಸ ಅಂದರೆ 60ಹಳ್ಳಿಗೆ ಅರಸನಾಗಬೇಕಾಗಿತ್ತಪ್ಪ ಅಂದರೆ ಶ್ರೀಮಂತಿಕೆಯಿಂದ ಅರಸ ಆದನೇನು, ಆಸ್ತಿ ಭಾಳ ಐತಂತೇಳಿ ಅರಸ ಆದನೇನು, ಅಥವಾ ಅಧಿಕಾರದಿಂದ ಅರಸ ಆದನೇನು, ಯಾವುದರಿಂದ ಅವನು ದೊರೆ ಆದ, ಯಾವುದರಿಂದ ಅವನು 60ಹಳ್ಳಿಗೆ ಬೇಕಾದ ಅನ್ನೋದನ್ನು ಭಾಳ ಸುಂದರವಾಗಿರ್ತಕ್ಕಂಥ ಸಾಮಾಜಿಕವಾಗಿರ್ತಕ್ಕಂಥ ನಾಟಕ ಇದು. ಅಕ್ಬರ್ ಬಾದುಷಾ ಆಸ್ಥಾನದೊಳಗೊಂದು ಸಭೆ ಕರೀತಾನೆ. ಅಕ್ಬರ್ ಬಾದುಷಾ ಆಸ್ಥಾನದೊಳಗೊಂದು ಸಭೆ ಕರೀತಾನೆ. ನಾಡಿನೊಳಗೆ ಯಾರು ದೊಡ್ಡವರು ಅಂತೇಳಿ ಪ್ರಶ್ನೆ ಮಾಡ್ತಾನೆ. ನಾಡಿನೊಳಗೆ ಯಾರು ದೊಡ್ಡವರು ಅಂತೇಳಿ ಪ್ರಶ್ನೆ ಮಾಡ್ತಾನೆ. ಅಲ್ಲಿರ್ತಕ್ಕಂಥ ಮಂತ್ರಿಗಳು ಹೇಳ್ತಾರೆ, ರಾಜ ನೀನೇ ದೊಡ್ಡವ, ಎಲ್ಲರಿಗಿಂತ ರಾಜ ಅದಾನಂದ ಬೆಳಕ್ಕೆ ನೀನೇ ದೊಡ್ಡವ ಅಂತೇಳಿ ಅಲ್ಲಿರ್ತಕ್ಕಂಥ ಮಂತ್ರಿಗಳು ಹೇಳ್ತಾರೆ. ಮತ್ತೆ ಪ್ರಶ್ನೆ ಮಾಡ್ತಾನೆ ಪ್ರಜೆಗಳನ್ನು ಉದ್ದೇಶಿಸಿ, ಯಾರು ದೊಡ್ಡವರು ಅಂತೇಳಿ. ಪ್ರಜೆಗಳು ಹೇಳ್ತಾರೆ, ಯಾರು ಆಸ್ತಿ ಇರ್ತೈತಿ, ಯಾರು ಶ್ರೀಮಂತಿಕೆ ಇರ್ತೈತಿ ಅವರು ಭಾಳ ದೊಡ್ಡವರು ಅಂತ ಹೇಳ್ತಾನೆ. ಮತ್ತೊಂದಿಷ್ಟು ಜನ ಪಂಡಿತರು ಇರ್ತಾರೆ. ಪಂಡಿತನ ಕೇಳ್ತಾನೆ, ಯಾರು ಜಗತ್ತಿನೊಳಗೆ ದೊಡ್ಡವರು, ನಾಡಿನೊಳಗೆ ದೊಡ್ಡವರು ಅಂತೇಳಿ. ಅಲ್ಲಿರ್ತಕ್ಕಂಥ ಪಂಡಿತರು ಹೇಳ್ತಾರೆ, ಯಾರು ವಿದ್ಯೆ ಇರ್ತೈತಿ ಆ ವಿದ್ಯೆ ಇದ್ದವ ದೊಡ್ಡವ ಅಂತ ಹೇಳ್ತಾರೆ. ಹಾಗೆ ಮತ್ತಷ್ಟು ಜನರು ಕೇಳ್ತಾನೆ, ರೂಪವಂತ ಸುಂದರವಾಗಿರ್ತಾನಲ್ಲ ಅವನು ದೊಡ್ಡವ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳ್ತಾ ಬೀರ್ಬಲ ದೂರ ಕುಂತಿರ್ತಾನೆ. ಅಕ್ಬರ್ ಬಾದಶಾ ಪ್ರಶ್ನೆ ಒಂದು ಉತ್ತರಗಳು ಹಲವಾರು ಆಗ್ತವೆ. ಒಬ್ಬ ರಾಜ ದೊಡ್ಡವಂತಾನೆ, ಒಬ್ಬ ಶ್ರೀಮಂತಿಕೆ ಇದ್ದವ ದೊಡ್ಡವಂತಾನೆ, ಒಬ್ಬ ರೂಪವಂತ ದೊಡ್ಡವಂತಾನೆ, ಒಬ್ಬ ಅಧಿಕಾರ ದೊಡ್ಡವಂತಾನೆ. ಈ ರೀತಿ ಇದ್ದಂಥ ಸಂದರ್ಭಗಳಿಗೆ
ಬೀರ್ಬಲನ ಕೇಳ್ತಾನೆ ಅಕ್ಬರ್ ಬಾದುಷಾ ಯಾರು ದೊಡ್ಡವರು ಅಂತೇಳಿ. ಬೀರ್ಬಲ ಹೇಳ್ತಾನೆ ಇವ್ರು ಯಾರು ದೊಡ್ಡವರಲ್ಲ ಅಂತಾನ. ಇವ್ರು ಯಾರು ಅಲ್ಲ. ಶ್ರೀಮಂತಿಕೆ ಇದ್ದವು ದೊಡ್ಡವಲ್ಲ, ಅಧಿಕಾರ ಇದ್ದವು ದೊಡ್ಡವಲ್ಲ, ರೂಪವಂತ ಇದ್ದವು ದೊಡ್ಡವಲ್ಲ, ವಿದ್ಯೆ ಇದ್ದವು ದೊಡ್ಡವಲ್ಲ, ಇವ್ರು ಯಾರು ದೊಡ್ಡವರಲ್ಲ ಅಂತ ಹೇಳ್ತಾನೆ. ಆದರೆ ಯಾರು ದೊಡ್ಡವರು ಅಂದಾಗ ಭಾಳ ಚೆನ್ನಾಗಿ ಒಂದು ಮಾತಾಡ್ತಾನೆ. ಈ ನಾಡಿನೊಳಗೆ ಜಗತ್ತಿನೊಳಗೆ ಯಾರು ಬಿದ್ದಿರ್ತಾರೆ ಬೀಳುವಂಥವ್ರನ್ನ ಯಾರು ಜಗತ್ತಿನೊಳಗೆ ಎತ್ತಿಡಿತಾರಲ್ಲ ಅವರು ದೊಡ್ಡವರು ಅಂತಕ್ಕಂಥ ಮಾತನ್ನು ಬೀರ್ಬಲ್ ಹೇಳ್ತಾನಂತೆ. ಹಾಗೆ 60ಳಿಗೆ ಅರಸ ಆಗಬೇಕಾಗಿತ್ತಂದರೆ, ಧರ್ಮಪುರದ ದೊರೆ ಆಗಬೇಕಾಗಿತ್ತಂದರೆ ಆ ನಾಟಕದ ಸನ್ನಿವೇಶಗಳು, ಆ ಪಾತ್ರದ ಸನ್ನಿವೇಶಗಳು ಹೇಗದವಂದರೆ ಅಲ್ಲಿ ಬಡತನದಿಂದ, ದೀನದಿಂದ ಅಥವಾ ಅಂಗವಿಕಲದಿಂದ ಅಥವಾ ಆ ಸನ್ನಿವೇಶದಲ್ಲಿರ್ತಕ್ಕಂಥ ಪಾತ್ರದಲ್ಲಿ ಬರ್ತಕ್ಕಂಥ ಯಾವ ಕಷ್ಟದಿಂದ ಯಾವ ವ್ಯಕ್ತಿಯನ್ನು ಯಾರು ಎತ್ತಿಡಿತಾರಲ್ಲ ಅವನು ಅರಸನಾಗ್ತಾನೆ, ಅವನು ದೊರೆ ಆಗ್ತಾನೆ ಅನ್ನೋದನ್ನು ತೋರಿಸ್ಕೊಡುವಂಥದ್ದೇ ಈ ಆಟದ ಒಂದು ಮಹತ್ವ ಅಂತಕ್ಕಂಥ ಮಾತಾಡ್ತಾ ನಮ್ಮ ಗ್ರಾಮದ ಯುವಕರು ಭಾಳ ಸುಂದರವಾಗಿರ್ತಕ್ಕಂಥ, ಅರ್ಥಗರ್ಭಿತವಾಗಿರ್ತಕ್ಕಂಥ, ಸಾಮಾಜಿಕವಾಗಿರ್ತಕ್ಕಂಥ ನಾಟಕವನ್ನು ಮಾಡ್ತಾ ಇದ್ದಾರೆ. ಆ ನಾಟಕ ಯಶಸ್ವಿಯಾಗಿ ನಡೀಲಿ, ಎಲ್ಲರ ಪ್ರೋತ್ಸಾಹ ಇರಲಿ ಅಂತಕ್ಕಂಥ ಮಾತಾಡಿ ತಮ್ಮೆಲ್ಲರಿಗೆ ಶುಭ ಕೋರಿ 2 ಮಾತುಗಳಿಗೆ ವಿರಾಮ ಹೇಳ್ತೀನಿ. ಈ ಒಂದು ನಾಟಕದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮೆಲ್ಲರಿಗೆ ಆಶೀರ್ವಚನವನ್ನು ನೀಡಿರುವಂಥ ಈ ನಾಟಕದ ಉದ್ಘಾಟನಾ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಮಣ್ಣಿರಂಜನ ಪ್ರಣವ ಸ್ವರೂಪಿ ಅಭಿನವ ಶಿವಾನಂದ ಮಹಾಸ್ವಾಮಿಗಳು ಶ್ರೀ ಜಡಿಸಿದ್ದೇಶ್ವರ ಮಠ ಸುಣದೋಳಿ ಇವರಿಗೆ ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಶರಣಾರ್ಥಿಯನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಮುಂದಿನ ನಾಟಕಕ್ಕೆ